ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಫಿಸಿಕ್ಸ್ ವಾಲಾ ವೆಲ್ಕಮ್ ಟು PWKCT ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ನಿಮ್ಮ ಮ್ಯಾಥ್ಸ್ ಫ್ಯಾಕಲ್ಟಿ ಓಂಕಾರ್ ಸರ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗ್ರೇಟ್ ಅಂಡ್ ಎಂಜಾಯಿಂಗ್ ಯುವರ್ ಹಾಲಿಡೇಸ್. ಬಟ್ ನೆನಪಿರಲಿ ಸ್ಟೂಡೆಂಟ್ಸ್, ಕೌನ್ಸಿಲಿಂಗ್ ಪ್ರೊಸೆಸ್ ಆಫ್ KCT ಏನಿದೆ ಇನ್ನೊಂದು ಕೆಲವು ದಿನಗಳಲ್ಲಿ ಇಟ್ ವಿಲ್ ಬಿ ಔಟ್. ಬಿಕಾಸ್ ನೀವು ನ್ಯೂಸ್ ಅಲ್ಲಿ ನೋಡಿರ್ಬೋದು ದಟ್ ಸೆಕೆಂಡ್ PUC ಎಕ್ಸಾಮ್ ಆದ್ಮೇಲೆ ಅದ್ರ ಇವಾಲ್ಯೂಯೇಷನ್ ಆಗುತ್ತೆ. ಇವಾಲ್ಯೂಯೇಷನ್ ಆಗಿ ರಿಸಲ್ಟ್ ಬಂದಿದ್ದು 1 to 3 days ಅಲ್ಲಿ KCT ರಿಸಲ್ಟ್ಸ್ ವಿಲ್ ಬಿ ಔಟ್. ಸೊ KCT ರಿಸಲ್ಟ್ಸ್ ಹೌದು ಬಂದ್ಮೇಲೆ ದೇರ್ ವಿಲ್ ಬಿ ಸಮ್ ಕೌನ್ಸಿಲಿಂಗ್ ಪ್ರೊಸೆಸ್. ಕರೆಕ್ಟ್ ಅಲ್ವಾ? ಇವಾಗ ನೀವು KCT ಎಕ್ಸಾಮ್ ಮೇನ್ ಬರೆಯೋದು ಯಾಕೆ? ಟು ಗೆಟ್ ಇನ್ ಟು ದ ಟಾಪ್ ಇಂಜಿನಿಯರಿಂಗ್ ಕಾಲೇಜ್. ಸೊ ಟಾಪ್ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ಅನ್ನ ಇರುತ್ತೆ. ಸೊ ಆ ಕೌನ್ಸಿಲಿಂಗ್ ಪ್ರೊಸೆಸ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು? So today's strategy video is about that. That is documents required for KCT counseling 2026. ನಿಮ್ಗೆ ಆಧಾರ್ ಕಾರ್ಡ್ ಬೇಕಾ, ಅಡ್ಮಿಟ್ ಕಾರ್ಡ್ ಬೇಕಾ, ಕಾಲೇಜ್ ಸ್ಲಿಪ್, ಬ್ಯಾಂಕ್ ಪಾಸ್ಬುಕ್, ಸರ್ಟಿಫಿಕೇಟ್ಸ್ ಏನೆಲ್ಲ ಬೇಕು? ಬೇರೆ ಬೇರೆ ಕ್ಯಾಟಗರೀಸ್ ಅಲ್ಲಿ ನೀವು ಅಪ್ಲೈ ಮಾಡಿರ್ತೀರಾ, ಲೈಕ್ ಆರ್ಮಿ ಕೋಟಾ, NCC ಕೋಟಾ, ಸ್ಪೋರ್ಟ್ಸ್ ಕೋಟಾ, ಕಲ್ಯಾಣ ಕರ್ನಾಟಕ ರೀಜನ್, ಕ್ಲಿಯರ್. ಆಮೇಲೆ ರೂರಲ್ ಬ್ಯಾಕ್ ಗ್ರೌಂಡ್, ಕನ್ನಡ ಮೀಡಿಯಂ ಕೋಟಾ, ಈ ಎಲ್ಲಾ ಕೋಟಾಸ್ ಗಳನ್ನ ನೀವು ಅಪ್ಲೈ ಮಾಡಿರ್ತೀರಾ, SNQ ಕೋಟಾ ಆಗ್ಲಿ. ಸೊ ಈ ಎಲ್ಲಾ ಬೇರೆ ಬೇರೆ ಕೋಟಾಸಿಗೆ ಬೇರೆ ಬೇರೆ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಅದನ್ನ ನಾವು ಇವತ್ತಿನ ಈ ವಿಡಿಯೋ ಅಲ್ಲಿ ನೋಡೋಣ. ಕರೆಕ್ಟ್? ಸೊ ಇದನ್ನ ನೀವು KCT ಬ್ರೌಚರ್ ಅನ್ನ ಕರೆಕ್ಟ್ ಆಗಿ ಓದಿದ್ರೆ ನಿಮ್ಗೆ ಐಡಿಯಾ ಇರುತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ. ಆಮೇಲೆ ಲಾಸ್ಟ್ ಮೂಮೆಂಟ್ಗೆ ಗಡ್ಬಡಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಸರ್ ನಮ್ ಕಡೆ ಈ ಡಾಕ್ಯುಮೆಂಟ್ ಇಲ್ಲ, ಆ ಡಾಕ್ಯುಮೆಂಟ್ ಇಲ್ಲ, ಈ ಡಾಕ್ಯುಮೆಂಟ್ ಮಿಸ್ಸಿಂಗ್ ಇದೆ. ಫೈನ್, ಈ ಡಾಕ್ಯುಮೆಂಟ್ಗೆ ಗವರ್ಮೆಂಟ್ ಅವರು ಇನ್ನೂ ಟೈಮ್, ಗವರ್ಮೆಂಟ್ ಆಫೀಸಿಗೆ ಹೋಗ್ತೀರಾ ಅಪ್ಲೈ ಮಾಡ್ಲಿಕ್ಕೆ, ಇನ್ನೂ ಟೈಮ್ ಬೇಕು ಅಂತ ಅಂತಿದ್ದಾರೆ ಅಂತ ಹೇಳೋದು ನೀವು ಪ್ರಶ್ನೆನೇ ಇಲ್ಲ. ಲಾಸ್ಟ್ ಟೈಮ್ ಅಲ್ಲ, ಲಾಸ್ಟ್ ಕೆಲವೊಂದು ಇಯರ್ಸ್ ಇಂದ ನಾನು 3-4 ಇಯರ್ಸ್ ಯಾವಾಗಿಂದ KCT ಟೀಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಪ್ರತಿ ವರ್ಷ ಒಂದು 20ರಿಂದ 25-50 ಸ್ಟೂಡೆಂಟ್ಸ್ ಇರ್ತಾರೆ. ಸರ್ ಈ ಡಾಕ್ಯುಮೆಂಟ್ಸ್ ಇಲ್ಲ, ಇವಾಗ ಏನಾಗುತ್ತೆ? ನಾನು ಈ ಡಾಕ್ಯುಮೆಂಟ್ ಅಂತ ಇಲ್ಲ ಅಂತ ಅಂದ್ಮೇಲೆ ಆ ಪರ್ಟಿಕ್ಯುಲರ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ಬೋದಾ? ಇಲ್ಲ. ನೀವು ಆಮೇಲೆ ಮತ್ತೆ ಓಪನ್ ಕ್ಯಾಟಗರಿಗೆ ಅಪ್ಲೈ ಆಗ್ತೀರಾ. ಸೊ ರಿಮೆಂಬರ್ ಸ್ಟೂಡೆಂಟ್ಸ್, ಏನೆಲ್ಲ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಕರೆಕ್ಟ್ ಆಗಿ ನೋಡಿ. ನೀವು ಏನಾದ್ರೂ ರೂರಲ್ ಏರಿಯಾ ಕ್ಯಾಟಗರಿ ಅಲ್ಲಿ ಅಪ್ಲೈ ಮಾಡಿದ್ದೀರಾ ಅಥವಾ ಕನ್ನಡ ಮೀಡಿಯಂ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದ್ದೀರಾ ಅಂದ್ರೆ ನಿಮ್ಗೆ ಸ್ಟಡಿ ಸರ್ಟಿಫಿಕೇಟ್ ಬೇಕು. ಸ್ಕೂಲ್ ಇಂದ 1st to 10th ನೀವು ಕನ್ನಡ ಮೀಡಿಯಂ ಇಂದ ಸ್ಟಡಿ ಮಾಡಿದ್ದೀರಾ ಅಂತ ಹೇಳಿ BEO ಆಫೀಸ್ ಇಂದ, ಕ್ಲಿಯರ್, ಬ್ಲಾಕ್ ಎಜುಕೇಶನ್ ಆಫೀಸರ್ ಡಿಪಾರ್ಟ್ಮೆಂಟ್ ಇಂದ ನಿಮ್ಗೆ ಸ್ಟಡಿ ಸರ್ಟಿಫಿಕೇಟ್ ಇಶ್ಯೂ ಆಗ್ಬೇಕು. ಕ್ಲಿಯರ್? ನೀವು ಲಾಸ್ಟ್ ಮೂಮೆಂಟ್ಗೆ ಹೋಗಿ ಅಲ್ಲಿ ಗಡಬಡಿ ಮಾಡ್ತೀರಾ ಅಂದ್ರೆ ಆಗಲ್ಲ. ಬಿಫೋರ್ ದಿ ಕಂಪ್ಲೀಟ್ ಕೌನ್ಸಿಲಿಂಗ್ ಪ್ರೊಸೆಸ್ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ನೀವು ರೆಡಿ ಇರಬೇಕು ಅಂತ ಹೇಳಿ ನಿಮ್ಗೋಸ್ಕರ ನಾ ಈ ಸ್ಟ್ರಾಟಜಿ ವಿಡಿಯೋನ ತಗೊಂಡು ಬರ್ತಾ ಇದ್ದೀನಿ. ಸೊ 1 by 1 ಕ್ಯಾಟಗರಿಯನ್ನ ನೋಡೋಣ. ಫಸ್ಟ್ ಇಸ್ ದಿಸ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ KCT ಕೌನ್ಸಿಲಿಂಗ್. ಕ್ಲಿಯರ್? ಎಲ್ಲಾ ಕ್ಲಾಸ್ ಗಳನ್ನ ಅಂದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಗಳನ್ನ ಅಥವಾ ಬೇರೆ ಬೇರೆ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ಅಂಡ್ ಲಾಸ್ಟ್ ಗೆ ಐ ವಿಲ್ ಗಿವ್ ಯು ಫೈನಲ್ ವಾಟ್ ಎವರ್ ಡಾಕ್ಯುಮೆಂಟ್ಸ್ ಆರ್ ನೀಡೆಡ್. ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ KCT ಕೌನ್ಸಿಲಿಂಗ್ ಕ್ಲಾಸ್ ಏನ್ ನೋಡಿ. Candidate, okay, 1 by 1 look at the clause over here. Candidate should have studied and passed in one or more government or government recognized educational institute located in the state of Karnataka for minimum period of 7 academic year. Correct? 80% of the Karnataka students lies over here. Haudalva? Because this clause says that ಒಂದು ಸ್ಟೂಡೆಂಟ್ ಕರ್ನಾಟಕ ಅಥವಾ ಕರ್ನಾಟಕ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಮಿನಿಮಮ್ 7 ಇಯರ್ಸ್ ಅವನು ಸ್ಟಡಿ ಮಾಡಿರ್ಬೇಕು. ಸರ್ ನಾನು ಫಸ್ಟ್ ಕ್ಲಾಸ್ 7th ಇಂದ ಹಿಡಿದು ಫಸ್ಟ್ PUC ವರೆಗೂ 6 ಇಯರ್ಸ್ ಅನ್ನ ಅಟೆಂಡ್ ಮಾಡಿದ್ದೀನಿ ಅಂಡ್ ಸೆಕೆಂಡ್ PUC ವಿಲ್ ಬೈ ಮೈ 7th ಇಯರ್. ಅಗ್ರೀಡ್. ಕ್ಲಾಸ್ 8th ಇಂದ ಹಿಡಿದು ಸೆಕೆಂಡ್ PUC ತನಕ ನಾನು 6 ಇಯರ್ಸ್ ಓದಿದ್ದೀನಿ, ಬಟ್ ಫಸ್ಟ್ PUC ಅನ್ನ 2 ಸತಿ ರಿಪೀಟ್ ಮಾಡಿದ್ದೀನಿ. ದೆನ್ ಯು ವಿಲ್ ನಾಟ್ ಬಿ ಕನ್ಸಿಡರ್ಡ್. ನೀವು ಟೋಟಲ್ ಆಫ್ 7 ಇಯರ್ಸ್ ಅನ್ನ, ರಿಮೆಂಬರ್ ಸ್ಟೂಡೆಂಟ್ಸ್ ಓವರ್ ಹಿಯರ್, ಅ ಟೋಟಲ್ ಆಫ್ 7 ಅಕಾಡೆಮಿಕ್ ಇಯರ್ಸ್ ಯು ಶುಡ್ ಹ್ಯಾವ್ ಸ್ಟಡಿಡ್. ಡನ್ ಅದ? ಮೂವಿಂಗ್ ಆನ್ ನೆಕ್ಸ್ಟ್. ಏನೆಲ್ಲ ರಿಕ್ವೈರ್ಮೆಂಟ್ಸ್ ಬೇಕು ಫಸ್ಟ್ ನೋಡಿ. SSLC 10th ಮಾರ್ಕ್ಸ್ ಕಾರ್ಡ್ ಆಫ್ ದಿ ಕ್ಯಾಂಡಿಡೇಟ್. ನೀವೇನ್ ಕ್ಯಾಂಡಿಡೇಟ್ ಇದ್ದೀರಾ, SSLC ಅಂಡ್ 10th ಒರಿಜಿನಲ್ ಮಾರ್ಕ್ಸ್ ಕಾರ್ಡ್. ಸೆಕೆಂಡ್ PUC ಅಂಡ್ 12th ಸ್ಟ್ಯಾಂಡರ್ಡ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್. ಥರ್ಡ್ ಪಾಯಿಂಟ್ ಇಂದ ನೋಡಿ. ಫಸ್ಟ್ 2 ಪಾಯಿಂಟ್ಸ್ ಕ್ಲಿಯರ್ ಆಯ್ತಾ? ಲುಕ್ ಅಟ್ ದಿ ಥರ್ಡ್ ಪಾಯಿಂಟ್. Candidate study certificate obtained from the head of the institution which should be countersigned by the block education officer. ಲಾಸ್ಟ್ ಗೆ ಅವ್ರ ಆಫೀಸ್ ಮುಂದೆ ಹೋಗಿ ನೀವು ಗಡ್ಬಡಿ ಮಾಡಿದ್ರೆ ಆಗಲ್ಲ. ಇದು ನಾನ್ ಸ್ಟಡಿ ಮಾಡಬೇಕಾಗಿರುವಾಗ ವೆನ್ ಐ ವಾಸ್ ಆಫ್ ಯೋರ್ ಗ್ರೇಡ್ ಸ್ಟೂಡೆಂಟ್ಸ್, ಫೈನ್, ಅಂದ್ರೆ ನಾನು ಯಾವಾಗ ನನ್ನ KCT ಎಕ್ಸಾಮ್ ಅನ್ನ ಕೊಟ್ಟಿದ್ದೆ, ಬಹಳಷ್ಟು ಜನ ನನ್ನ ಬ್ಯಾಚ್ ಮೇಟ್ಸ್ ಲಾಸ್ಟ್ ಮೂಮೆಂಟ್ ಗೆ ಗಡ್ಬಡಿ ಮಾಡಿದ್ರು.
BO ಆಫೀಸಿಗೆ ಹೋಗಿ ಅವ್ರ ಮುಂದೆ ನಿಂತು ಕಂಟಿನ್ಯೂಸ್ ಆಗಿ ಅವ್ರಿಗೂ ಕೂಡ ಟೈಮ್ ಇರಲ್ಲ. ಸೊ ಮೇಕ್ ಶೂರ್ ದಟ್ ವಾಟ್ ಎವರ್ ದ ಡಾಕ್ಯುಮೆಂಟ್ಸ್ ಆರ್ ದರ್, ಸ್ಟಡಿ ಸರ್ಟಿಫಿಕೇಟ್ ಅನ್ನ ನಿಮ್ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಇಂದ ಹೋಗಿ ತಗೊಂಡ್ ಬಂದು ಎಲ್ಲ ರೆಡಿ ಇಟ್ಕೊಳ್ಳಿ. Take a study certificate from the head of the institution and make sign that it is countersigned by the BO office and or DDPU. Clear? 7 years of study in Karnataka including 10th or 12th. Refer to the formats in the following pages. Clear? Information brochure ಏನಿದೆ ಅದರಲ್ಲಿ ಡೀಟೇಲ್ಡ್ ಆಗಿ ಇದನ್ನ ಕೊಟ್ಟಿದ್ದಾರೆ. Moving on next. If claiming rural quota, ನೀವೇನಾದ್ರೂ ರೂರಲ್ ಕೋಟಾ ಅನ್ನ ಕ್ಲೇಮ್ ಮಾಡ್ತೀರಾ ಅಂದ್ರೆ ಈ ಎಲ್ಲಾ ಟೈಪ್ಸ್ ಆಫ್ ಸ್ಟೂಡೆಂಟ್ಸ್ ಕ್ಲಾಸ್ ಎ ಟೈಪ್ ಆಫ್ ಸ್ಟೂಡೆಂಟ್ಸ್ ಅಲ್ಲಿ ಬರ್ತಾರೆ. ರೂರಲ್ ಕೋಟಾ ಆಗ್ಲಿ ಅಥವಾ ನೆಕ್ಸ್ಟ್ ನಾವು ಮತ್ತೆ ಇನ್ ಕನ್ನಡ ಮೀಡಿಯಂ ಕೋಟಾ ನೋಡ್ತೀವಿ, ಕಲ್ಯಾಣ ಕರ್ನಾಟಕ ರೀಜನ್ ಕೋಟಾ ನೋಡ್ತೀವಿ. ಕ್ಲಿಯರ್? ಸೊ ಆಲ್ ದಿಸ್ ಸ್ಟೂಡೆಂಟ್ಸ್ ವಿಲ್ ಕಮ್ ಇನ್ ಕ್ಲಾಸ್ ಎ. ನೋಡಿ ಇವಾಗ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಫ್ರಮ್ 1st to 10th ಸ್ಟ್ಯಾಂಡರ್ಡ್. ಕ್ಲಿಯರ್? ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಅನ್ನ ನೀವು ರೆಡಿ ಇಡಬೇಕು. ಯು ನೀಡ್ ಟು ಕೀಪ್ ರೂರಲ್ ಸ್ಟಡಿ ಸರ್ಟಿಫಿಕೇಟ್ complete years from 1st to 10th standard and should be countersigned by the BO. Clear? ನಿಮ್ದು ಕಾಲೇಜ್ ಸ್ಕೂಲ್ ನವರು ಕೊಟ್ಟಿರ್ತಾರೆ ಇದನ್ನ, ನೀವು ರೂರಲ್ ಇಂದ ಸ್ಟಡಿ ಮಾಡಿ ಸ್ಟಡಿ ಸರ್ಟಿಫಿಕೇಟ್, ಲಿವಿಂಗ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ನೀವು ಕನ್ನಡ ಮೀಡಿಯಂ ಅಲ್ಲಿ ಸ್ಟಡಿ ಮಾಡಿರಾ ಅಂತ ಹೇಳಿ. ಅದನ್ನು ಕೂಡ ಕೌಂಟರ್ ಸೈನ್ ಬೈ BO ಇರ್ಬೇಕಾ ಇಫ್ ಯು ಆರ್ ಅಪ್ಲೈಯಿಂಗ್ ಫಾರ್ ದಿಸ್ ಕ್ಯಾಟಗರಿ. ನೀವು ಅಪ್ಲೈ ಮಾಡ್ತಿಲ್ಲ ಅಂದ್ರೆ ಟೆನ್ಷನ್ ತಗೊಳಿಕ್ ಹೋಗ್ಬೇಡಿ, 1st, 2nd, 3rd ಅನ್ನ ರೆಡಿ ಇಡಿ. ಮೂವಿಂಗ್ ಆನ್ ನೆಕ್ಸ್ಟ್. ಇಫ್ ಯು ಆರ್ ಕ್ಲೇಮಿಂಗ್ ಫಾರ್ ಕನ್ನಡ ಮೀಡಿಯಂ ಕೋಟಾ, ಕನ್ನಡ ಮೀಡಿಯಂ ಕೋಟಾ ನೀವೇನಾದ್ರೂ ಕ್ಲೇಮ್ ಮಾಡ್ತಿದ್ದೀರಾ ಅಂದ್ರೆ ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟ್ ಇರಬೇಕು ಫ್ರಮ್ 1st to 10th ಸ್ಟ್ಯಾಂಡರ್ಡ್. ಇಟ್ ಶುಡ್ ಆಲ್ಸೋ ಬಿ ಸೈನ್ಡ್ ಬೈ ದಿ BO ಆಫೀಸರ್. ಕ್ಲಿಯರ್? ಲಾಸ್ಟ್ ಮೂಮೆಂಟ್ ಗಡ್ಬಡಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಮತ್ತೆ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ. ಇಫ್ ಯು ಆರ್ ಕ್ಲೇಮಿಂಗ್ ಫಾರ್ ಕಲ್ಯಾಣ್ ಕರ್ನಾಟಕ और ಹೈದರಾಬಾದ್ ಕರ್ನಾಟಕ ಕೋಟಾ, ಕ್ಲೇಮಿಂಗ್ ಕಲ್ಯಾಣ್ ಕರ್ನಾಟಕ ರೀಜನ್, ಓಕೆ ಫೈನ್, HKK ರೀಜನ್ ಅಂತ ಅಂತೀವಿ, ಕಲ್ಯಾಣ್ ಕರ್ನಾಟಕ ರೀಜನ್. ರಿಸರ್ವೇಶನ್ ನಿಮ್ಗೆ ಆರ್ಟಿಕಲ್ 371J ಸರ್ಟಿಫಿಕೇಟ್ ಇರಬೇಕು. ಮಸ್ಟ್ ಪೊಸೆಸ್ ಅಂಡ್ ಇಟ್ ಶುಡ್ ಬಿ ಕನ್ಸರ್ನ್ಡ್ ಬೈ ಅಸಿಸ್ಟೆಂಟ್ ಕಮಿಷನರ್. ಅಸಿಸ್ಟೆಂಟ್ ಕಮಿಷನರ್ ಯಾರು ಇರ್ತಾರೆ ನಿಮ್ ರೀಜನ್ದು, ಅವರಿಂದ ಸೈನ್ ಆಗ್ಬೇಕು ಅಂಡ್ ಇಟ್ ಈಸ್ ಇಶ್ಯೂಡ್. ಈ ಸರ್ಟಿಫಿಕೇಟ್ ಅನ್ನ ಅವ್ರು ಇಶ್ಯೂ ಮಾಡ್ತಾರೆ ನಿಮ್ಗೆ. ಓಕೆ, ಆರ್ಟಿಕಲ್ 371J ಸರ್ಟಿಫಿಕೇಟ್ ಏನಿದೆ ನಿಮ್ಗೋಸ್ಕರ ಅವರು ಇಶ್ಯೂ ಮಾಡ್ತಾರೆ. ಮೀನ್ಸ್ ವಾಟ್ ದಿಸ್ ಸೇಸ್ ಇಸ್ ಫೈನ್, ಏನ್ ಈ ರೀಜನ್ ಅಲ್ಲಿ ಹೈದರಾಬಾದ್ ಕರ್ನಾಟಕ ರೀಜನ್ ಅಲ್ಲಿ ಯಾವ್ದೆಲ್ಲ ಕಾಲೇಜಸ್ ಬರುತ್ತೆ, more number of seats will be reserved for the locals over here. Clear? So this is the 6th thing. Moving on to the last. If claiming reservation benefits, ಅಂದ್ರೆ ನೀವೇನಾದ್ರೂ ಕಾಸ್ಟ್ ಬೆನಿಫಿಟ್ಸ್ ಅಥವಾ ಇನ್ಕಮ್ ಬೆನಿಫಿಟ್ಸ್ ಅಥವಾ SNQ ಕೋಟಾ, ಕ್ಲಿಯರ್, ಕಾಸ್ಟ್ ಕೋಟಾ ಅಥವಾ ನಿಮ್ದು ಇನ್ಕಮ್ ಕೋಟಾ ಅಥವಾ SNQ ಕೋಟಾ ಇದೇನಾದ್ರೂ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂದ್ರೆ ವಾಟ್ ಆರ್ ದ ಥಿಂಗ್ಸ್ ಯು ನೀಡ್ ಟು ಕೀಪ್ ರೆಡಿ? ಕಾಸ್ಟ್ ಆರ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್. ಕರೆಕ್ಟ್? ಇವಾಗ ಯಾರು 3A 3B 2A 2B ಕ್ಯಾಟಗರಿ और OBC ಕ್ಯಾಟಗರಿ ಯಾರು ಇರ್ತಾರೆ ಅವರಿಗೆ ಕಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ವಿಲ್ ಬೋತ್ ಬಿ ಸೇಮ್. ಬಟ್ ಯಾರು SC ST, ಕ್ಲಿಯರ್, ಅಥವಾ ಫೈನ್ ಅದರ್ ಕ್ಯಾಟಗರೀಸ್ ಹೂ ವಿಲ್ ಬಿ ದೇರ್, SC ST ಕ್ಯಾಟಗರಿ ಯಾರು ಇರ್ತಾರೆ ಅವರಿಗೆ ಕಾಸ್ಟ್ ಸರ್ಟಿಫಿಕೇಟ್ ಬೇರೆ ಇರುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಬೇರೆ ಇರುತ್ತೆ. ಸೊ ಮೇಕ್ ಶೋರ್ ದಟ್ ಯು ಆರ್ ಕೀಪಿಂಗ್ ಬೋತ್ ದ ಥಿಂಗ್ಸ್ ರೆಡಿ. ಅಲಾಂಗ್ ವಿತ್ ದಟ್ ನೋಡಿ, with RD number issued by the concerned Tahsildar for SC ST category is Form D. Category 1 will be Form E. 2A, 2B, 3B will be Form F. RD number needs to be entered in the application form for online verification and should be in the name of candidate. Clear? Already ಸ್ಟೂಡೆಂಟ್ಸ್ ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನ ಹಾಕುವಾಗ ಇದನ್ನ ಮೆನ್ಷನ್ ಮಾಡಿರ್ತೀರಾ, ಯಾವ ಕಾಸ್ಟ್ ಇಂದ ಇದ್ದೀರಾ ಅಂತ ಹೇಳಿ, ಯಾವ ಕ್ಯಾಟಗರಿ ಇಂದ ಇದ್ದೀರಾ, ಆಮೇಲೆ RD ನಂಬರ್ ಕೂಡ ಮೆನ್ಷನ್ ಮಾಡ್ತೀರಾ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಾದ್ರೂ ಇಲ್ಲ, ಬೈ ಚಾನ್ಸ್ ಎಲ್ಲಾದ್ರೂ ಮಿಸ್ ಆಗಿದ್ರೆ ಅದನ್ನು ಕೂಡ ನೀವು ರೆಡಿ ಇಟ್ಕೋಬೇಕು. ಬಿಕಾಸ್ ಕೌನ್ಸಿಲಿಂಗ್ ಟೈಮ್ ಅಲ್ಲಿ ನಿಮ್ಗೆ ಎಕ್ಸ್ಟ್ರಾ ಡೇಸ್ ಕೊಡಲ್ಲ. ಇವತ್ತು ನಿಮ್ ಸ್ಲಾಟ್ ಇದೆ ಅಂತ ಹೇಳಿದ್ರೆ ಆ ದಿನ ನೀವು ಹೋಗ್ಬೇಕು, ನಿಮ್ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ವೆರಿಫಿಕೇಶನ್ ಮಾಡಬೇಕು. ಕ್ಲಿಯರ್ ಅಲ್ವಾ? ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಥಿಂಕ್ ದಟ್ ರಮೇಶ್ ಸ್ಟೂಡೆಂಟ್ ಇದ್ದಾನೆ, ರಮೇಶ್ದು ಅವ್ರು ಟೈಮ್ ಕೊಟ್ಟಿದ್ದಾರೆ 5th of June 2 PM ಗೆ ರಮೇಶ್ ಬರಬೇಕು. ರಮೇಶ್ 2 PM ಗೆ ಏನಾದ್ರೂ ಡಾಕ್ಯುಮೆಂಟ್ಸ್ ಅನ್ನ ಕರೆಕ್ಟ್ ಆಗಿ ತಗೊಂಡೋಗಿಲ್ಲ ಅಂದ್ರೆ ಖಂಡಿತ ಮತ್ತೆ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ಅನ್ನ ಮುಂದಕ್ಕೆ ಹಾಕ್ತಾರೆ, ವೆರಿಫಿಕೇಶನ್ ಪ್ರೊಸೆಸ್ ವಿಲ್ ಬಿ ಮುಂದೆ ಹಾಕ್ತಾರೆ. ಏನಾದ್ರೂ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿಲ್ಲ ಅಂದ್ರೆ ರಿಮೆಂಬರ್ ಸ್ಟೂಡೆಂಟ್ಸ್, ನಿಮ್ಗೆ ಕೊಟ್ಟಿರುವ ಸ್ಲಾಟ್ ಅಥವಾ ಡೇಟ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿಲ್ಲ ಅಂದ್ರೆ ಕೌನ್ಸಿಲಿಂಗ್ ಪ್ರೊಸೆಸ್ಗೆ ನೀವು ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಫೈನ್, ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನಿಮ್ದು ಕಾಲೇಜ್ ವೆರಿಫಿಕೇಶನ್ ಆಗಲ್ಲ, ಮತ್ತೆ ಯಾವ ಕಾಲೇಜ್ ಅನ್ನ ನಿಮ್ಗೆ ಸಿಕ್ಕಿರತ್ತೆ ಆ ಕಾಲೇಜ್ ಸೀಟ್ ಕೂಡ ನಿಮ್ಗೆ ಕ್ಯಾನ್ಸಲ್ ಆಗಬಹುದು ಇಫ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಸ್ ನಾಟ್ ಡನ್ ಪ್ರಾಪರ್ಲಿ. ಇದು ಕೇಸಸ್ ಆಗಿದಾವ್.
ವಿ ಆಸ್ ಅ ಫ್ಯಾಕಲ್ಟಿ, ನಾನು ನಿಮ್ಗೆ ಓಂಕಾರ್ ಸರ್, ಫೈನ್, ನಾನು ಕೂಡ ಅದೇ ಫೇಸ್ ಇಂದ ಬಂದಿದ್ದೀನಿ ಅಂಡ್ ಐ ಹ್ಯಾವ್ ಸೀನ್ ಮೈ ಬ್ಯಾಚ್ಮೇಟ್ಸ್, ಒಂದು ಇಂಜಿನಿಯರಿಂಗ್ ಕಾಲೇಜ್ ಸಿಕ್ತು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿಲ್ಲ ಅಂತ ಹೇಳಿ ಅವ್ನ ಸೀಟ್ ಕ್ಯಾನ್ಸಲ್ ಮಾಡಿದ್ದಾರೆ. ಕ್ಲಿಯರ್? ಈ ಎಲ್ಲಾ ಪ್ರಾಬ್ಲಮ್ ನಿಮ್ಗೆ ಆಗ್ಬಾರ್ದಂತ ಹೇಳಿ ಇವಾಗ್ಲಿಂದಾನೆ ನಿಮ್ ಡೀಟೇಲ್ಡ್ ಅನ್ನ ಅನಾಲಿಸಿಸ್ ಕೊಡ್ತಾ ಇದ್ದೀನಿ. ಓಕೆ, ಡನ್ ಅದ ಸ್ಟೂಡೆಂಟ್ಸ್? ಸೊ ಆರ್ ಡಿ ನಂಬರ್ ಶುಡ್ ಬಿ ಇನ್ ದ ನೇಮ್ ಆಫ್ ದಿ ಕ್ಯಾಂಡಿಡೇಟ್. ಮತ್ತೆ ನಿಮ್ ಫ್ಯಾಮಿಲಿ ಮೆಂಬರ್ ಮೇಲೆ ಇದ್ರೆ ಆಗಲ್ಲ. ಓಕೆ, ಇದು ಆಲ್ರೆಡಿ ಅಪ್ಲೈ ಮಾಡುವಾಗ ನೀವು ನೋಡಿದೀರಾ ಇದನ್ನ. ಮೂವಿಂಗ್ ಆನ್ ನೆಕ್ಸ್ಟ್, ಫರ್ದರ್ general merit students who are there should also produce a non-creamy layer certificate, NCLC certificate ಅಂತೀವಿ ಇದಕ್ಕೆ. Clear? Obtained from the concerned tahsildar. RD number needs to be entered in the application for online verification. Clear? ನಿಮ್ದು ration card ಕೂಡ ಇಲ್ಲಿ it will do the same work over here. Non-creamy layer certificate. Fine, ration card number, RD number ಏನಿರುತ್ತಲ್ಲ, it will also do the same work over here. Moving further to this, we have next is nothing but what? Next nodi, clause B. Documents required for KCET counseling for in parents quota. Correct? Parents quota in ನೀವು claim ಮಾಡಬೇಕಂದ್ರೆ ಏನು ಬರುತ್ತಪ್ಪ parents quota ದಲ್ಲಿ? Candidate should have studied and passed first and second year pre-university college. ಯಾರು ಕ್ಯಾಂಡಿಡೇಟ್ ಅನ್ನ ಅಪ್ಲೈ ಮಾಡ್ತಿದ್ದಾರೆ ಅವರು ಫಸ್ಟ್ ಅಂಡ್ ಸೆಕೆಂಡ್ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಅನ್ನ ಮಾಡಬೇಕು. ಎಕ್ಸಾಮಿನೇಷನ್ ಐದರ್ ಆಫ್ ಪ್ಯಾರೆಂಟ್ ಹ್ಯಾಸ್ ಕಂಪ್ಲೀಟೆಡ್ 7 years ಆಫ್ ಎಜುಕೇಶನ್. ನೀವೇನಾದ್ರೂ ಪ್ಯಾರೆಂಟ್ ಕೋಟಾ ಅಂದ್ರೆ ದಿಸ್ ಇಸ್ ರಿಮೈನಿಂಗ್ 5%, 80% ಅಂತೂ ಕ್ಲಾಸ್ ಏನಾಗಿ ಬರ್ತಾವ, ರಿಮೈನಿಂಗ್ ವಾಟ್ ಎವರ್ 20% ಆರ್ ದರ್, ಅದರಲ್ಲಿ 3 to 4% ಅಂತ ತಿಳ್ಕೊಳ್ಳಿ. ಅಂದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಒಬ್ರು ಪ್ಯಾರೆಂಟ್ಸ್ ಜಾಬ್ ಅಪರ್ಚುನಿಟಿಗೋಸ್ಕರ ಔಟ್ ಆಫ್ ಕರ್ನಾಟಕ ಹೋಗಿದ್ದಾರೆ, ಬಟ್ ದೇ ಹ್ಯಾವ್ ಸ್ಟಡಿಡ್ ದೇರ್ ಎಂಟೈರ್ ಎಜುಕೇಶನ್ ಇನ್ ಕರ್ನಾಟಕ. ಬಟ್ ಅವ್ರ ಮಕ್ಳು ಏನಿದ್ದಾರೆ ದೇ ಡಿಡ್ ನಾಟ್ ಸ್ಟಡಿ ಅಲ್ವಾ. ಸೊ ಅವ್ರು ಏನ್ ಮಾಡ್ತಾರೆ, ಫಸ್ಟ್ ಟು 10th ಅವ್ರು ಸ್ಟಡಿ ಮಾಡಿಲ್ಲ, ಬಟ್ ದೇ ನೋ ದಟ್ ಕರ್ನಾಟಕ ಅಲ್ಲಿ ಎಜುಕೇಶನ್ ಚೆನ್ನಾಗಿದೆ, ಸೊ ಫಸ್ಟ್ ಅಂಡ್ ಸೆಕೆಂಡ್ ಇಯರ್ ಇಲ್ಲಿ ಮಾಡ್ಲಿ ಅಂತ ಹೇಳಿ ಅವ್ರು ಅಪ್ಲೈ ಮಾಡ್ತಾರೆ. ಸೊ ಸಚ್ ಟೈಪ್ ಆಫ್ ಸ್ಟೂಡೆಂಟ್ಸ್ ಹೂ ಆರ್ ದೇರ್ ವಿಲ್ ಕಮ್ ಇನ್ ದಿಸ್ ಕ್ಲಾಸ್. ಕ್ಲಿಯರ್? ಸೊ 1, 2 and 5 ರಿಮೇನ್ ಸೇಮ್. ದಟ್ ಈಸ್ SSLC ಮಾರ್ಕ್ಸ್ ಕಾರ್ಡ್, PU ಮಾರ್ಕ್ಸ್ ಕಾರ್ಡ್, ಏನಾದ್ರೂ ಕ್ಯಾಟಗರಿ ಅಥವಾ ಏನಾದ್ರೂ ಬೇರೆ 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 ಕ್ಯಾಟಗರಿದು ಏನಾದ್ರೂ ಇದ್ರೆ ದೇ ಕಮ್ ಆಲ್ ಓವರ್ ಹಿಯರ್. 1, 2 and 5. 5 ಗಿಂತ ಐ ಥಿಂಕ್ ಎಸ್ 5 ಅಲ್ಲಿ ಕನ್ನಡ ಮೀಡಿಯಂ ಕೋಟಾ ಬರುತ್ತೆ, ಇದಲ್ಲ, ಇಟ್ ಶುಡ್ ಹ್ಯಾವ್ ಬಿನ್ 7. ಕ್ಲಿಯರ್? ಸೊ ಆಕ್ಚುಲಿ ಎಸ್ 5, 6, 7 ಇರಬೇಕಿತ್ತು, 7. ಫೈನ್. ಸೊ ದಿಸ್ ಇಸ್ 7 ಓವರ್ ಹಿಯರ್. ಕ್ಲಿಯರ್ ಅಲ್ವಾ? ದಿಸ್ ಇಸ್ 7 ಓವರ್ ಹಿಯರ್. ಫೈನ್. ಸೊ ನೀವೇನಾದ್ರೂ ಕಾಸ್ಟ್ ಬೆನಿಫಿಟ್ಸ್ ಅನ್ನ ತಗೋತಿದ್ದೀರಾ ಅಂದ್ರೆ ದೇರ್ ಶುಡ್ ಬಿ ದ ಸರ್ಟಿಫಿಕೇಟ್ ಆಫ್ ದಟ್. Candidate study certificate for having studied both first and second PUC or 11th and 12th standard in Karnataka issued by the head of the institute. Correct? So ಏನು ಸರ್ಟಿಫಿಕೇಟ್ ಇದ್ರ ದಟ್ ಹೌದಪ್ಪ ಈ ಸ್ಟೂಡೆಂಟ್ ನಮ್ ಕಡ್ಸಿಂದಾನೆ ಫಸ್ಟ್ PUC ಸೆಕೆಂಡ್ PUC ಮುಗಿಸಿದಾನೆ, ಸೊ ಬೈ ಯು ವಿಲ್ ರಿಸೀವ್ ಇಟ್ ಫ್ರಮ್ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್. ಯು ನೀಡ್ ದಿಸ್ ಸ್ಟಡಿ ಸರ್ಟಿಫಿಕೇಟ್ ಆಫ್ ಐದರ್ ಆಫ್ ದಿ ಪ್ಯಾರೆಂಟ್. ಕರೆಕ್ಟ್? ಫೈನ್. ಪ್ಯಾರೆಂಟ್ ಕೋಟಾ ಅಲ್ಲಿ ಕ್ಲೇಮ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ ಸ್ಟಡಿ ಸರ್ಟಿಫಿಕೇಟ್ ಆಫ್ ಯುವರ್ ಪ್ಯಾರೆಂಟ್ ಇಸ್ ನೀಡೆಡ್. ಸ್ಟಡಿ ಸರ್ಟಿಫಿಕೇಟ್ ಅಥವಾ ಲಿವಿಂಗ್ ಸರ್ಟಿಫಿಕೇಟ್ ಏನಾದ್ರೂ ಇದ್ರೆ ಸ್ಟಡಿ ಸರ್ಟಿಫಿಕೇಟ್ ಆಫ್ ಐದರ್ ಆಫ್ ದಿ ಪ್ಯಾರೆಂಟ್ ಹ್ಯಾವಿಂಗ್ ಸ್ಟಡಿಡ್ ಫಾರ್ ಅಟ್ ಲೀಸ್ಟ್ 7 years ಇನ್ ಕರ್ನಾಟಕ ಫ್ರಮ್ ದಿ ಹೆಡ್ ಆಫ್ ದಿ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ವೆರ್ ಹಿ ಆರ್ ಶಿ ಹ್ಯಾಡ್ ಸ್ಟಡಿಡ್. ಕ್ಲಿಯರ್? ಅರ್ಥ ಆಯ್ತು ನಿಮ್ಗೆ? ಸ್ಟಡಿ ಸರ್ಟಿಫಿಕೇಟ್ 100% ನಿಮ್ ಪೇರೆಂಟ್ಸ್ ಕಡೆ ಇರುತ್ತೆ, ಬಿಕಾಸ್ ಯಾವ್ದು ಕಾಲೇಜ್ ನೀವು ಬಿಡೋಕ್ಕಿಂತ ಮುಂಚೆ ಸ್ಟಡಿ ಸರ್ಟಿಫಿಕೇಟ್, ಲಿವಿಂಗ್ ಸರ್ಟಿಫಿಕೇಟ್, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇದೆಲ್ಲ ನಿಮ್ಗೆ ಕೊಡ್ತಾ ಹೋಗ್ತಾರೆ. ಕ್ಲಿಯರ್ ಅಲ್ವಾ? ಅಂಡರ್ಸ್ಟುಡ್ ರೈಟ್ ಸ್ಟೂಡೆಂಟ್ಸ್? ಪ್ಯಾರೆಂಟ್ಸ್ ಕೋಟಾ ಅಲ್ಲಿ ಕ್ಲೇಮ್ ಮಾಡ್ಲಿಕ್ಕೆ. ನೆಕ್ಸ್ಟ್ ನೋಡಿ, ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ KCET ಕೌನ್ಸಿಲಿಂಗ್ ಇನ್ ಆರ್ಮಿ ಕೋಟಾ. ಏನಾದ್ರೂ ಆರ್ಮಿ ಕೋಟಾ ಅಲ್ಲಿ ನೀವು ಕ್ಲೇಮ್ ಮಾಡ್ಬೇಕಂದ್ರೆ ಕ್ಯಾಂಡಿಡೇಟ್ ಇಸ್ ಅ ಸನ್ ಆರ್ ಡಾಟರ್ ಆಫ್ ದಿ ಡಿಫೆನ್ಸ್ ಪರ್ಸನಲ್. ಕರೆಕ್ಟ್? ಯಾರ ಕ್ಯಾಂಡಿಡೇಟ್ ಅನ್ನ ಈ ಕೋಟಾ ಅಲ್ಲಿ ಕ್ಲೇಮ್ ಮಾಡ್ತಿದ್ದಾರೆ, ಫಸ್ಟ್ ಹಿ ನೀಡ್ಸ್ ಟು ಬಿ ಸನ್ ಆರ್ ಡಾಟರ್ ಹೂ ಹ್ಯಾಸ್ ವರ್ಕ್ ಕಂಟಿನ್ಯೂಸ್ಲಿ ಆನ್ ಕರ್ನಾಟಕ ಫಾರ್ ಮಿನಿಮಮ್ ಪೀರಿಯಡ್ ಆಫ್ 1 year ಡ್ಯೂರಿಂಗ್ 2 year ಸ್ಟಡಿ ಪೀರಿಯಡ್ ಆಫ್ ದಿ ಕ್ಯಾಂಡಿಡೇಟ್. ಕರೆಕ್ಟ್? ನೀವೇನಾದ್ರೂ ಆರ್ಮಿ ಕೋಟಾ ಕ್ಲೇಮ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ ಫಾದರ್ ಏನಿದ್ದಾರೆ ಅವರು 11th and 12th ನೀವು ಮಾಡುವಾಗ ಅಟ್ ಲೀಸ್ಟ್ 1 year ಇಲ್ಲಿ ಆರ್ಮಿಯಲ್ಲಿ ಕರ್ನಾಟಕ ರೀಜನ್ ಅಲ್ಲಿ ಆರ್ಮಿಗೆ ಸರ್ವ್ ಮಾಡಿರ್ಬೇಕು. ಕ್ಲಿಯರ್? ಆರ್ಮಿ ಅಂದ್ರೆ ಇಟ್ ಕ್ಯಾನ್ ಬಿ ಏರ್ ಫೋರ್ಸ್ ಆಲ್ಸೋ, ಇಟ್ ಕ್ಯಾನ್ ಬಿ ನೇವಿ ಆಲ್ಸೋ, ಇಟ್ ಕ್ಯಾನ್ ಬಿ ಯೋರ್ ಆರ್ಮಿ. ಕರೆಕ್ಟ್? ಗ್ರೌಂಡ್ಸ್ ಆರ್ಮಿ. ಕ್ಲಿಯರ್? ಅರ್ಥ ಆಯ್ತಾ? ಫಸ್ಟ್ ಅಂಡ್ ಸೆಕೆಂಡ್ ರಿಮೇನ್ಸ್ ದ ಸೇಮ್, ಅಗೇನ್ ಸ್ಟಡಿ ಸರ್ಟಿಫಿಕೇಟ್ ಅಂಡ್ ದಿಸ್ ರಿಮೇನ್ಸ್ ದ ಸೇಮ್. ಥರ್ಡ್ ನೋಡಿ, the candidate should have obtained and passed the qualifying examination from any government or government recognized education located in the Karnataka, state of Karnataka. Employment certificate, ನಿಮ್ ಫಾದರ್ ಅಥವಾ ಮದರ್ ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಡಿಫೆನ್ಸ್ ಫೋರ್ಸಸ್. ಕ್ಲಿಯರ್? ಅಲ್ಲಿ ಏನಾದ್ರೂ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವ್ರದ್ದು ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಬೇಕು, issued by the controlling officer CO. ಕ್ಲಿಯರ್?
CO ಕಡ್ಸಿಂದ ಬೇಕು. ದ ಪ್ಯಾರೆಂಟ್ ಇಸ್ ವರ್ಕಿಂಗ್ ಇಂಡಿಕೇಟಿಂಗ್ ದ ಪೀರಿಯಡ್ ಡ್ಯೂರಿಂಗ್ ವಿಚ್ ಹಿ ಹ್ಯಾಸ್ ವರ್ಕ್, ಯಾವ ಪೀರಿಯಡ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಫ್ರಮ್ ರಿಪೋರ್ಟಿಂಗ್ ಡೇಟ್ ಟು ಟುಡೇಸ್ ಡೇಟ್. ಕ್ಲಿಯರ್? ಕ್ಲಿಯರ್? ನೀವು 2026 to 2028 ಅವರು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ದಟ್ ಡೇಟ್ ದೇ ನೀಡ್. ಕ್ಲಿಯರ್? ಮೂವಿಂಗ್ ಆನ್ ನೆಕ್ಸ್ಟ್. ಇದೇ ನೋಡಿ, ಸನ್ ಆರ್ ಡಾಟರ್ ಇಸ್ ಸರ್ವಿಂಗ್ ಆಫ್ ದ ಸರ್ವಿಂಗ್ ಡಿಫೆನ್ಸ್ ಪರ್ಸನಲ್ ಅಂದ್ರೆ ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ ಇವಾಗ. ಫೈನ್, ನಿಮ್ ಫಾದರ್ ಅವ್ರ ಮದರ್ ದೇ ಆರ್ ಆಲ್ರೆಡಿ ದೇ ಆರ್ ಸರ್ವಿಂಗ್ ಇನ್ ದ ಡಿಫೆನ್ಸ್ ಫೋರ್ಸಸ್ ಫ್ರಾಮ್ ಕರ್ನಾಟಕ, ಹೂ ಅಟ್ ದ ಟೈಮ್ ಆಫ್ ಜಾಯ್ನಿಂಗ್ ಡಿಫೆನ್ಸ್ ಸರ್ವಿಸ್ ಹ್ಯಾಡ್ ಡಿಕ್ಲೇರ್ಡ್ ಹೋಮ್ ಟೌನ್ ಆಸ್ ದಿ ಸ್ಟೇಟ್ ಆಫ್ ಕರ್ನಾಟಕ. ಇವಾಗ ಸಪೋಸ್ ಯುವರ್ ಪ್ಯಾರೆಂಟ್ಸ್ ಆರ್ ಸಮ್ವೇರ್ ಇನ್ ದ ಆಸಾಮ್ ಅಂತ ತಿಳ್ಕೊಳ್ಳೋಣ. ಬಟ್ ವೆನ್ ದೇ ವರ್ ಜಾಯ್ನಿಂಗ್ ದ ಡಿಫೆನ್ಸ್ ದೇ ಹ್ಯಾಡ್ ಟೋಲ್ಡ್ ದಟ್ ನಂದು ಹೋಮ್ ಟೌನ್ ಬಂದ್ಬಿಟ್ಟು ಬಿಜಾಪುರ ಅದ, ನಂದು ಹೋಮ್ ಟೌನ್ ಬಂದ್ಬಿಟ್ಟು ತುಮಕೂರು ಅದ. ಬಟ್ ಡ್ಯೂ ಟು ದ ಡಿಮಾಂಡ್ಸ್ ಆಫ್ ದಿ ಕಂಟ್ರಿ ಅವ್ರೇನಾದ್ರೂ ಆಸಾಮಲ್ಲಿ ಹೋಗಿ ಸೆಟಲ್ ಆಗಿದ್ರೆ ಈ ರೀತಿ ಕ್ಯಾಟಗರಿ ಅವ್ರು ಬರ್ತಾರೆ. ಫಸ್ಟ್ ಅಂಡ್ ಸೆಕೆಂಡ್ ರಿಮೇನ್ಸ್ ಸೇಮ್ ಅಂದ್ರೆ SSLC ಅಂಡ್ ದಿಸ್ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್. ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪಾಸ್ ದ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್. ನೀವು ಕರ್ನಾಟಕ ಅಲ್ಲಿ ಇರಬೇಕು ಅಂತ ನೆಸಿಟಿ ಇಲ್ಲ. ಫೈನ್, look at the clause over here. The candidate should have passed qualifying examination ಅಂದ್ರೆ ಸೆಕೆಂಡ್ PUC ಮುಗಿಸಿರ್ಬೇಕು. ಫೇಲ್ ಆದ್ರೆ ಮತ್ತೆ ಇಂಜಿನಿಯರಿಂಗ್ ಸೀಟ್ ಕೊಡಿ ಅಂದ್ರೆ ಆಗಲ್ಲ. You should have passed the qualifying examination from university or board other than the institution located anywhere in India. Parents' hometown declaration certificate is needed while joining the service, issued by the respective branch of integrated headquarters of Ministry of Defense. Clear? For officers and record officers for JCOs or ORs. Clear? Artha aita? Junior commanding officers and ORs. Clear? So this is what is needed. Fine. Parents' hometown declaration certificate is needed. Fine. Moving on to the next. We have overall documents required. Clear? Apart from this, students, apart from this ಬೇರೆ ಕೋಟಾಗಳು ಏನಿರುತ್ತೆ, ಲೈಕ್ ಯುವರ್ ಸ್ಪೋರ್ಟ್ಸ್ ಕೋಟಾ ಇದೆ. ಸ್ಪೋರ್ಟ್ಸ್ ಕೋಟಾ ಅಲ್ಲಿ ನೀವು ನ್ಯಾಷನಲ್ಸ್ ಅನ್ನ ರೀಪ್ರೆಸೆಂಟ್ ಮಾಡಿದೀರಾ ಅಥವಾ ಸ್ಟೇಟ್ ಅನ್ನ ರೀಪ್ರೆಸೆಂಟ್ ಮಾಡಿದೀರಾ ಅಂಡ್ ಆಲ್ ದಿ ಅದರ್ ಥಿಂಗ್ಸ್ ವಾಟ್ ಎವರ್ ಆರ್ ದರ್, those certificates are needed. NCC ನೀವು ಅಟೆಂಡ್ ಮಾಡಿದ್ರ ಅಂದ್ರೆ NCC ಸರ್ಟಿಫಿಕೇಟ್ಸ್ ಬೇಕು. ಆಮೇಲೆ ಫೈನ್, ಅಂಡ್ ದೋಸ್ ವಿಲ್ ಬಿ ಡಿಸೈಡೆಡ್ ಬೈ ವಾಟ್ ಎವರ್ ದ ಕಮಿಷನರ್ಸ್ ಆರ್ ದರ್. ಅಸಿಸ್ಟೆಂಟ್ ಕಮಿಷನರ್ಸ್ ಆಗ್ಲಿ ಅವ್ರ ಕಾಲ್ ಇರುತ್ತೆ ಯಾರಿಗೆ ಸೀಟ್ ಕೊಡ್ಬೇಕು. ದೋಸ್ ಹ್ಯಾವ್ ಅಚೀವ್ಡ್ ಹೈಯೆಸ್ಟ್ ಲೆವೆಲ್. ಒಬ್ರು ಒಲಿಂಪಿಕ್ಸ್ ಗೆ ಅಟೆಂಡ್ ಮಾಡಿದಾರೆ, ಒಬ್ರು ಕಾಮನ್ವೆಲ್ತ್ ಗೇಮ್ಸ್ ಅಟೆಂಡ್ ಮಾಡಿದಾರೆ ಅಂದ್ರೆ ಒಲಿಂಪಿಕ್ಸ್ ವಿಲ್ ಬಿ ಗಿವನ್ ಹೈಯೆಸ್ಟ್ ಚಾನ್ಸಸ್. ಸೊ ಯಾವ ಕ್ಯಾಟಗರಿ ನೀವು ಬಿಲಾಂಗ್ ಆಗ್ತೀರಾ that category certificates are needed. ಅಷ್ಟು ನೀವು ತಲೆಯಲ್ಲಿ ಇಟ್ಕೊಳ್ಳಿ. So moving on to the conclusion part, that is overall documents required in brief. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾ ಒನ್ ಬೈ ಒನ್ ನೋಡ್ಕೋತ ಹೋಗೋಣ. ಸೊ ಫಸ್ಟ್ ಒನ್ ಇಸ್ your SSLC and second PUC original marks card. Clear? Original marks card is needed. Clear? 8 to 10 things adava. So remember this. This all you have to keep ready. Second one is nothing but what? KCET application form. ತುಂಬಾನೇ ಇಂಪಾರ್ಟೆಂಟ್. ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಿ ಏನ್ ಪ್ರಿಂಟ್ ಔಟ್ ತಗೊಂಡಿದ್ದೀರಾ ಅದನ್ನ ಮೇಕ್ ಶೂರ್ ದಟ್ ಯು ಕೀಪ್ ರೆಡಿ. KCET application form. Fine. KCET application form ಕೂಡ ಬೇಕು. Moving on to the next. Third thing we have caste income certificate. Along with for general candidates, make sure that NCLC kuda beku, non creamy layer certificate. You need NCLC also. Moving on to the fourth one. Fourth one namge bekagirodu category. Correct? Category, or also I'll call it as reservation certificate. Reservation certificate ಅಂದ್ರೆ ಸರ್ ನಾ ಈ ಕಲ್ಯಾಣ ಕರ್ನಾಟಕ ರೀಜನ್ಸ್ ಅಲ್ಲಿ ನಾನು ಅಪ್ಲೈ ಮಾಡಿದ್ದೀನಿ ಅದ್ರ ಸರ್ಟಿಫಿಕೇಟ್ ಬೇಕಾ? ಸರ್ ನಾ ಸ್ಪೋರ್ಟ್ಸ್ ಕೋಟಾ ಅಲ್ಲಿ ಅಪ್ಲೈ ಮಾಡಿದ್ದೀನಿ ಅದ್ರ ಸರ್ಟಿಫಿಕೇಟ್ ಬೇಕಾ? ಸರ್ ನಾನು ರೂರಲ್ ಕೋಟಾ ಅಲ್ಲಿ ಅಪ್ಲೈ ಮಾಡಿದ್ದೀನಿ ಸ್ಟಡಿ ಸರ್ಟಿಫಿಕೇಟ್ ಬೇಕಾ? ಫಸ್ಟ್ ಟು ಸೆಕೆಂಡ್. ಕ್ಲಿಯರ್? ಅರ್ಥ ಆಯ್ತಲ್ಲ? ಸೊ ಅಲಾಂಗ್ ವಿತ್ ದಿಸ್ ಐ ವಿಲ್ ಆಲ್ಸೋ ಇನ್ಕ್ಲೂಡ್ ಓವರ್ ಹಿಯರ್ ಫಿಫ್ತ್, ದಟ್ ಈಸ್ ಸ್ಟಡಿ ಸರ್ಟಿಫಿಕೇಟ್. Study certificate signed by head of institution and also BEO, block education officer. Idu kuda nimge beku. Clear aitalla students? Next nodi, look at the next over here. Around 10 things antu ನೀವು compulsory ಇಟ್ಕೋಬೇಕಾ. Clear? Sixth one, if you see, we have nothing but what? Your KCET admit card.
KCET ಅಡ್ಮಿಟ್ ಕಾರ್ಡ್. ನೀವು ಎಕ್ಸಾಮ್ ಬರೀಲಿಕ್ಕೆ ಹೋಗಿರ್ತೀರಲ್ಲ, ಫೈನ್, ಎಕ್ಸಾಮ್ ಬರೀಲಿಕ್ಕೆ ಹೋಗಿದಾಗ ಯು ಪೀಪಲ್ ವಿಲ್ ಹ್ಯಾವ್ ಟೇಕನ್ ದ ವಾಟ್ ಅಡ್ಮಿಟ್ ಕಾರ್ಡ್ ತಗೊಂಡು ಹೋಗ್ತೀರಾ, ಅಲ್ಲಿ ಸೈನ್ ಹಾಕಿರ್ತಾರೆ ಇನ್ವ್ಯಾಲ್ಯುಗೇಟರ್, ಸೊ ಅದನ್ನು ಕೂಡ ಬೇಕು. KCET ಅಡ್ಮಿಟ್ ಕಾರ್ಡ್ ಅಲಾಂಗ್ ವಿತ್ ದಟ್ ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋನ ರೆಡಿ ಇಡಿ, ಚಂದಂಗಿ ಹೇರ್ ಕಟ್ ಮಾಡ್ಕೊಂಡು ಫುಲ್ ರೆಡಿ ಆಗಿ ಹೋಗಿ ಅಂಡ್ ಟೇಕ್ ಅ ಪಾಸ್ಪೋರ್ಟ್ ಸೈಜ್ ಫೋಟೋ. ಕ್ಲಿಯರ್? ಬಿಕಾಸ್ ಇದನ್ನೇ ನಿಮ್ದು ಆಫಿಷಿಯಲ್ ಡಾಕ್ಯುಮೆಂಟ್ಸಿಗೆಲ್ಲ ಯೂಸ್ ಮಾಡ್ತಾರೆ ಮುಂದೆ ನಿಮ್ ಡಿಗ್ರಿ ಸರ್ಟಿಫಿಕೇಟ್ ಕೊಡುವಾಗ, ಕರೆಕ್ಟ್, ಮುಂದೆ ನಿಮ್ಗೆ ಕಾಲೇಜ್ ID ಕಾರ್ಡ್ ಕೊಡುವಾಗ ಅಂಡ್ ಆಲ್ ದಿ ಅದರ್ ನೆಸೆಸರಿ ಗವರ್ಮೆಂಟ್ ಡಾಕ್ಯುಮೆಂಟ್ಸಿಗೆ ದೇ ವಿಲ್ ಯೂಸ್ ಯುವರ್ ಪಾಸ್ಪೋರ್ಟ್ ಸೈಜ್ ಫೋಟೋ. 8th one, ಕೀಪ್ ಅ ಬ್ಯಾಂಕ್ ಪಾಸ್ಬುಕ್ ರೆಡಿ. ನಿಮ್ಮ ಹೆಸರ ಮೇಲೆ ಏನಾದ್ರೂ ಬ್ಯಾಂಕ್ ಪಾಸ್ಬುಕ್ ಇಲ್ಲ ಅಂದ್ರೆ ಅವ್ರ ಬ್ಯಾಂಕ್ ಅಕೌಂಟ್ ಇಲ್ಲ ಅಂದ್ರೆ ಮೇಕ್ ಶೂರ್ ದಟ್ one bank ಅಕೌಂಟ್ ಅನ್ನ ತೆಗೀರಿ ಅಂಡ್ ಕೀಪ್ ದ ಬ್ಯಾಂಕ್ ಪಾಸ್ಬುಕ್ ರೆಡಿ. ಫೈನ್. ನೆಕ್ಸ್ಟ್ 9th one ಬಂದ್ಬಿಟ್ಟು ವಿ ಹ್ಯಾವ್ ನಥಿಂಗ್ ಬಟ್ ವಾಟ್ ಸ್ಟೂಡೆಂಟ್ಸ್ ಓವರ್ ಹಿಯರ್ KCET ಸ್ಕೋರ್ ಕಾರ್ಡ್. KCET ಸ್ಕೋರ್ ಕಾರ್ಡ್, ಕರೆಕ್ಟ್. ಏನ್ ನಿಮ್ದು KCET ಸ್ಕೋರ್ ಕಾರ್ಡ್ ಇವಾಗ ನೋಡಿ ರಿಸಲ್ಟ್ಸ್ ಬಂದ್ಮೇಲೆ ಏನ್ KCET ಸ್ಕೋರ್ ಕಾರ್ಡ್ ಬರುತ್ತಲ್ಲ ಅದರದ್ದು ಕೂಡ ನೀವು ಒಂದು ಪ್ರಿಂಟ್ ಔಟ್ ಅನ್ನ ತಗೊಂಡು ರೆಡಿ ಇಡಿ. ಸೊ ದಿಸ್ ಆರ್ ದ ಥಿಂಗ್ಸ್ ನೆಸೆಸರಿ ಫಾರ್ ಯು ಪೀಪಲ್ ಫಾರ್ KCET ಕೌನ್ಸಿಲಿಂಗ್. ಈ ಎಲ್ಲಾ ಡಾಕ್ಯುಮೆಂಟ್ಸ್ ಏನ್ ಇವತ್ತಿನ ವಿಡಿಯೋ ಅಲ್ಲಿ ಹೇಳ್ಕೊಟ್ಟಿದ್ದೇನೆ, ನೀವು ಯಾವ ಕ್ಲಾಸ್ ಅಲ್ಲಿ ಆಗ್ತೀರಾ ಅದನ್ನ ನೀವು ಫೋಕಸ್ ಮಾಡಿ. ನೀವೇನಾದ್ರೂ ಆರ್ಮಿ ಕೋಟಾ ಅಲ್ಲಿ ಬರ್ತಿರಲ್ಲ ಅಂದ್ರೆ ಅಗೇನ್ ಡೋಂಟ್ ಆ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾರು ಕೊಡಲ್ಲ ಕೂಡ ನಿಮ್ಗೆ. ಕ್ಲಿಯರ್? ಸೊ ನೀವು ಯಾವ ಪರ್ಟಿಕ್ಯುಲರ್ ಕ್ಲಾಸ್ ಅಲ್ಲಿ ಬರ್ತೀರಾ ಅದನ್ನ ಡಾಕ್ಯುಮೆಂಟ್ಸ್ ನೀವು ರೆಡಿ ಇರೋದು ತುಂಬಾನೇ ಇಂಪಾರ್ಟೆಂಟ್. ಲಾಸ್ಟ್ ಮೂಮೆಂಟ್ಗೆ ಎಲ್ಲ ಅರೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಆಗಲ್ಲ, ಬಂದಿರೋ ಸೀಟ್ ಅನ್ನ ಕೂಡ ಹೋಗ್ಬಿಡುತ್ತೆ. ಸೊ ವಾರ್ನಿಂಗ್ ಅಂತ ತಗೊಳ್ಳಿ ಇದನ್ನ. ಸೊ ಐ ಹೋಪ್ ಸ್ಟೂಡೆಂಟ್ಸ್ ವಾಟ್ ಎವರ್ ವಿ ಹ್ಯಾವ್ ಡನ್ ಇನ್ ಟುಡೇಸ್ ದಿಸ್ ಸ್ಟ್ರಾಟಜಿ ವಿಡಿಯೋ ಇಟ್ ಈಸ್ ಡ್ಯಾಮ್ ಹೆಲ್ಪ್ಫುಲ್ ಫಾರ್ ಯು. ಫೈನ್, 100% ನಂಗಂತೂ ನಂಬಿಕೆ ಇದೆ ನಿಮ್ಗೆ ಏನ್ ನಾನು ಇವತ್ತಿನ ವಿಡಿಯೋ ಅಲ್ಲಿ ಹೇಳಿದ್ದೀನಿ ಅದನ್ನ ಕರೆಕ್ಟ್ ಆಗಿ ನಿಮ್ ರೀಚ್ ಆಗಿರುತ್ತೆ ಅಂತ ಹೇಳಿ. ಅಂಡ್ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಇಡಿ, ಲಾಸ್ಟ್ ಮೂಮೆಂಟ್ಗೆ ಅರೇಂಜ್ ಮಾಡಿದ್ರೆ ಖಂಡಿತ ಪ್ರಾಬ್ಲಮ್ ಅಲ್ಲಿ ಬೀಳ್ತೀರಾ. ಫೈನ್, ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕು ಎಲ್ಲದನ್ನ ವೆರಿಫೈ ಮಾಡ್ಲಿಕ್ಕೆ. ನೀವೇನಾದ್ರೂ ಈ ಡಾಕ್ಯುಮೆಂಟ್ಸ್ ರೆಡಿ ಇಟ್ಟಿಲ್ಲ ಅಂದ್ರೆ ನಿಮ್ ಸೀಟ್ ಪಕ್ಕಾ ಕ್ಯಾನ್ಸಲ್ ಮಾಡ್ತಾರೆ. ಸೊ ವಿತ್ ದಿಸ್ ಸ್ಟೂಡೆಂಟ್ಸ್ ಐ ಹೋಪ್ ಟುಡೇಸ್ ವಿಡಿಯೋ ಇಸ್ ಹೆಲ್ಪ್ಫುಲ್ ಟು ಯು. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್ and have a very wonderful day. Thank you my dear students.